ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸ ಅಂದರೆ ಏನು? ಅಧಿಕ ಮಾಸ ಹೇಗೆ ಬರುತ್ತೆ? ಇದರ ಮಹತ್ವ ಏನು? ಅಧಿಕ ಮಾಸದ ಹಿಂದಿರುವ ಪೌರಾಣಿಕ ಕಥೆ ಏನು? ಈ ಎಲ್ಲ ವಿಚಾರಗಳನ್ನು ಈಗಾಗಲೇ ನೀವು ನನ್ನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಹಾಗೆಯೇ ರೆಸ್ಪಾನ್ಸ್ ಕೂಡ ಬಹಳ ಒಳ್ಳೆಯ ರೆಸ್ಪಾನ್ಸ್ ಮಾಡಿದ್ದೀರಾ. ನಿಮಗೆಲ್ಲ ಧನ್ಯವಾದಗಳು. ಮತ್ತು ಕಮೆಂಟ್ ಮೂಲಕ ಅಧಿಕ ಮಾಸದಲ್ಲಿ ಮಾಡಬೇಕಾಗಿದ್ದು ಏನೇನು ಅನ್ನೋ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಲಿಕ್ಕೆ ನೀವು ಕೇಳಿದ್ರಿ. ಹಾಗಾಗಿ ಅಧಿಕ ಮಾಸದಲ್ಲಿ ಮಾಡಬೇಕಾಗಿದ್ದು ಏನೇನು, ಏನನ್ನು ಮಾಡುವುದು ಶ್ರೇಷ್ಠ ಅನ್ನೋ ಬಗ್ಗೆ ನಾನು ಈ ವಿಡಿಯೋನ ತಯಾರು ಮಾಡಿದ್ದೇನೆ. ಅಧಿಕ ಮಾಸದ ಬಗ್ಗೆ ಈ ಹಿಂದಿನ ವಿಡಿಯೋನ ನೀವು ನೋಡಿಲ್ಲ, ಫಸ್ಟ್ ಟೈಮ್ ಚಾನೆಲನ್ನು ವಿಸಿಟ್ ಮಾಡಿದ್ದೀರಾ ಅಂತಾದರೆ ಅಧಿಕ ಮಾಸದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಿಂದಿನ ವಿಡಿಯೋ ಕೂಡ ನೋಡಿ. ಅಲ್ಲದೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ಹಿಂದಿನ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೇನೆ. ಸೊ ಇವತ್ತಿನ ಟಾಪಿಕ್ಕನ್ನು ಶುರು ಮಾಡೋಣ. ಅಧಿಕ ಮಾಸದಲ್ಲಿ ಏನೇನು ಮಾಡಬೇಕು ಅನ್ನೋ ಬಗ್ಗೆ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ಅಧಿಕ ಮಾಸ ಮಹಾವಿಷ್ಣುವಿಗೆ ಸಮರ್ಪಿತವಾದ ಮಾಸ. ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತಲೇ ಹೆಸರು. ಈ ಅಧಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆಗೆ ಬಹಳ ಮಹತ್ವ ಇದೆ. ಈ ಅಧಿಕ ಮಾಸದಲ್ಲಿ ಏನೇನು ಮಾಡಬೇಕು ಅನ್ನೋ ಬಗ್ಗೆ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವಿಷ್ಣುವಿನ ನಾಮಸ್ಮರಣೆ. ವಿಷ್ಣುವಿನ ನಾಮಸ್ಮರಣೆಗೆ ಈ ಮಾಸದಲ್ಲಿ ಬಹಳ ಮಹತ್ವ ಇದೆ. ನೀವು ಮಹಾವಿಷ್ಣುವಿನ ಸಹಸ್ರನಾಮ ಇರಬಹುದು ಅಥವಾ ವಿಷ್ಣುವಿನ ನಾಮಸ್ಮರಣೆ ಇರಬಹುದು. ನಿಮ್ಮ ಸಮಯಕ್ಕನುಗುಣವಾಗಿ ನೀವು ಇದನ್ನು ಮಾಡಬಹುದು. ಬೆಳಗ್ಗಿನ ಸಮಯದಲ್ಲಿ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿ ವಿಷ್ಣು ಸಹಸ್ರನಾಮ ಪಠಣೆಯನ್ನು ಮಾಡಬಹುದು. ಅಥವಾ ನಿಮಗೆ ವಿಷ್ಣು ಸಹಸ್ರನಾಮ ಪಠಣೆ ಮಾಡುವಷ್ಟು ಸಮಯ ಇಲ್ಲ ಅಂತಾದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು 108 ಸಲ ದೇವರ ಮುಂದೆ ಕೂತು ಹೇಳಬಹುದು. ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ನೀವು ನಿಮ್ಮ ಸಮಯಕ್ಕನುಗುಣವಾಗಿ ಹೇಳಬಹುದು. ಹಾಗೆಯೇ ವಿಷ್ಣವೇ ನಮಃ ವಿಷ್ಣವೇ ನಮಃ ವಿಷ್ಣವೇ ನಮಃ ನಿಮಗೆ ಯಾವುದು ಸರಳವಾಗಿ ಹೇಳೋಕ್ಕಾಗತ್ತೆ ಆ ಮಂತ್ರವನ್ನು ನೀವು 108 ಸಲ ಜಪ ಮಾಡಿ ವಿಷ್ಣುವಿನ ನಾಮಸ್ಮರಣೆಯನ್ನು ಈ ಸಮಯದಲ್ಲಿ ಮಾಡಿದರೆ ಬಹಳ ಶ್ರೇಷ್ಠ. ಹಾಗೆಯೇ ಅಧಿಕ ಮಾಸದಲ್ಲಿ ಮಾಡಬಹುದಾದಂತಹ ಮತ್ತೊಂದು ಸತ್ಕಾರ್ಯ ಏನಂದರೆ ಭಗವದ್ಗೀತೆಯ ಪಠಣ. ಭಗವದ್ಗೀತೆ ನಮ್ಮ ಸನಾತನ ಗ್ರಂಥ. ಭಗವದ್ಗೀತೆಯಲ್ಲಿ ಕೇವಲ ಭಗವಂತನ ನಾಮಸ್ಮರಣೆ ಮಾತ್ರ ಅಲ್ಲ, ಜೀವನದ ಗೊಂದಲಗಳು, ದುಃಖ, ಭಯ ಎಲ್ಲದಕ್ಕೂ ಉತ್ತರ ಇದೆ. ಭಗವದ್ಗೀತೆ ಒಂದು ಸರ್ವಗ್ರಂಥ ಅಂತ ಹೇಳಬಹುದು. ಅಂತಹ ಒಂದು ಮಹತ್ತರವಾದ ಗ್ರಂಥ ಅದು. ಭಗವದ್ಗೀತೆಯ ಪಠಣವನ್ನು ಅಧಿಕ ಮಾಸದಲ್ಲಿ ಮಾಡೋದು ಬಹಳ ಶ್ರೇಷ್ಠವಾಗಿದ್ದು. ನೀವು ಪೂರಾ ಗ್ರಂಥವನ್ನು ಒಂದೇ ದಿನದಲ್ಲಿ ಓದಬೇಕು ಅಥವಾ ಅಧಿಕ ಮಾಸದಲ್ಲೇ ಸಂಪೂರ್ಣ ಭಗವದ್ಗೀತೆಯನ್ನು ಓದಿ ಮುಗಿಸ್ಬೇಕು ಆ ಥರ ಏನೂ ಇಲ್ಲ. ದಿನಕ್ಕೆ ಒಂದು ಶ್ಲೋಕವನ್ನು ಅರ್ಥಸಹಿತವಾಗಿ ಓದ್ತಾ ಹೋಗಿ ಆಮೇಲೆ ನೀವು ಅಧಿಕ ಮಾಸ ಮುಗಿದ ನಂತರ ಕೂಡ ಇದನ್ನು ಕಂಟಿನ್ಯೂ ಮಾಡಿ ಭಗವದ್ಗೀತಾ ಪಠಣವನ್ನು ರೂಢಿಯಲ್ಲಿಟ್ಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಒಳ್ಳೆಯದು. ಭಗವದ್ಗೀತಾ ಪಠಣದಿಂದ ದೇವರ ಅನುಗ್ರಹ, ಮನಃಶಾಂತಿ, ಹಾಗೆಯೇ ನಮ್ಮ ಅಂತರಂಗ ಶುದ್ಧಿ ಕೂಡ ಆಗತ್ತೆ ಅನ್ನೋದು ನಮ್ಮ ಹಿರಿಯರು ಹೇಳಿದಂತಹ ಒಂದು ಮಾತು. ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುವಂತಹ ಒಂದು ಉತ್ತಮವಾದ ಹವ್ಯಾಸ ಭಗವದ್ಗೀತಾ ಪಠಣ. ನೀವು ಇದನ್ನು ಅಧಿಕ ಮಾಸದಲ್ಲಿ ಮಾತ್ರ ಮಾಡೋದಲ್ಲ, ಅಧಿಕ ಮಾಸ ಮುಗಿದ ನಂತರ ಕೂಡ ಪ್ರತಿದಿನ ಒಂದು ಗ್ರಂಥವನ್ನು ಓದಿ ಅದರ ಅರ್ಥವನ್ನು ಓದ್ತಾ ಹೋದರೆ ನಿಮಗೆ ಅರಿವಿಲ್ಲದಂತೆಯೇ ಬಹಳ ಒಳ್ಳೆಯ ಫಲ ನಿಮಗೆ ಸಿಗತ್ತೆ. ಅಧಿಕ ಮಾಸದಲ್ಲಿ ಮಾಡಬಹುದಾದಂತಹ ಮತ್ತೊಂದು ಪುಣ್ಯದ ಕೆಲಸ ಅಂದರೆ ತುಳಸಿ ಪೂಜೆ. ತುಳಸಿಯು ವಿಷ್ಣುವಿಗೆ ಬಹಳ ಪ್ರಿಯವಾಗಿದ್ದು ತುಳಸಿ ಪೂಜೆಯನ್ನು ನೀವು ಪ್ರತಿದಿನ ಸ್ನಾನ ಆದ ಕೂಡಲೇ ಮಾಡೋದು ಬಹಳ ಶ್ರೇಷ್ಠ. ಸ್ನಾನ ಮಾಡಿ ತುಳಸಿಗೆ ಸ್ವಲ್ಪ ನೀರು ಹಾಕಿ ತುಳಸಿ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿ. ನಾನೊಂದು ಮಂತ್ರವನ್ನು ಹೇಳ್ಕೊಡ್ತೇನೆ, ನೀವು ಆ ಮಂತ್ರವನ್ನು ಹೇಳಿ ಪೂಜೆ ಮಾಡಿ. ಆ ಮಂತ್ರ ಏನಂದರೆ ನಮೋ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೇ ಶುಭೆ, ನಮೋ ಮೋಕ್ಷ ಪ್ರದೇ ದೇವಿ, ನಮಃ ಸಂಪತ್ ಪ್ರದಾಯಿನಿ. ಈ ಮಂತ್ರವನ್ನು 3 ಸಲ ಹೇಳಿ ತುಳಸಿಗೆ ಪೂಜೆ ಮಾಡಿ. ಇದು ಬಹಳ ಉತ್ತಮ ಫಲವನ್ನು ಕೊಡುತ್ತೆ. ಅಧಿಕ ಮಾಸದಲ್ಲಿ ಮಾಡಬಹುದಾದಂತಹ ಮತ್ತೊಂದು ಪುಣ್ಯದ ಕೆಲಸ ಅಂದರೆ ಅನ್ನದಾನ. ಅನ್ನದಾನವು ಅತ್ಯಂತ ಶ್ರೇಷ್ಠವಾದ ದಾನ ಅಂತ ಹೇಳ್ತಾರೆ. ನೀವು ನಿಮ್ಮ ಶಕ್ತಿಗನುಗುಣವಾಗಿ ದಾನವನ್ನು ಮಾಡಬಹುದು.
ನಿಮಗೆ ಅನ್ನದಾನದಂತಹ ಅವಕಾಶಗಳಿಲ್ಲ ಅಂತಾದರೆ ಯಾವುದೇ ಅನಾಥಾಶ್ರಮ ಇರಬಹುದು ಅಥವಾ ಯಾವುದೇ ಶಾಲೆ ಇರಬಹುದು, ಅಂಥಲ್ಲಿ ಆಹಾರ ಪದಾರ್ಥಗಳನ್ನು ಕೂಡ ದಾನ ಮಾಡಬಹುದು. ಅದೂ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೋ ಬಡವರಿಗೆ ಒಂದು ಸ್ವಲ್ಪ ಆಹಾರ ಪದಾರ್ಥವನ್ನು ಕೂಡ ದಾನ ಮಾಡಬಹುದು. ಅಂತರಂಗ ಶುದ್ಧಿಯಿಂದ ನಿಸ್ವಾರ್ಥವಾಗಿ ನೀವು ಕೊಡುವ ಒಂದು ಸಣ್ಣ ದಾನ ಕೂಡ ಬಹಳ ಶಕ್ತಿಯುತವಾಗಿದ್ದು ಬಹಳ ಪುಣ್ಯವನ್ನು ಕೊಡುವಂಥದ್ದು. ಇದಕ್ಕೂ ನಿಮಗೆ ಅವಕಾಶ ಇಲ್ಲ ಅಂತಾದರೆ ಗೋಮಾತೆಗೆ ಆಹಾರವನ್ನು ಕೊಡಿ. 2 ಬಾಳೆಹಣ್ಣನ್ನು ಗೋಮಾತೆಗೆ ಕೊಟ್ಟು ಕೈ ಮುಗಿರಿ. ಗೋಮಾತೆಯಲ್ಲಿ ಎಲ್ಲ ದೇವರುಗಳ ವಾಸ ಇದೆ. ಗೋಮಾತೆ ಅಂದರೆ ಕಾಮಧೇನು ಅಂಥೇಳಿ ನಮ್ಮಲ್ಲಿ ನಂಬಿಕೆ ಇದೆ. ಹಾಗಾಗಿ ನೀವು ಗೋಮಾತೆಗೆ ಪೂಜೆ ಮಾಡಿ ಒಂದು ಸಣ್ಣ ಆಹಾರವನ್ನು ಗೋಮಾತೆಗೆ ತಿನ್ನಿಸಿದರೂ ಕೂಡ ಅದೊಂದು ಪುಣ್ಯದ ಕೆಲಸ. ಅಧಿಕ ಮಾಸದಲ್ಲಿ ನೀವು ಮತ್ತೊಂದೇನು ಮಾಡಬಹುದು ಅಂದರೆ ಉಪವಾಸ ವ್ರತವನ್ನು ಮಾಡಬಹುದು. ಉಪವಾಸ ವ್ರತವನ್ನು ಮಾಡಲಿಕ್ಕೆ ನಿಮ್ಮ ಆರೋಗ್ಯ ಸ್ಥಿತಿ ಮತ್ತು ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ನೀವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಸಂಪೂರ್ಣ ದಿನಪೂರ್ತಿ ಉಪವಾಸ ಇರೋದು ಕಷ್ಟ. ಹಾಗಾಗಿ ಸಾತ್ವಿಕ ಆಹಾರ ಸೇವನೆ, ಫಲಾಹಾರ ಸೇವನೆಯನ್ನು ಮಾಡಬಹುದು. ಉಪವಾಸ ವ್ರತದ ಉದ್ದೇಶ ಏನಂದರೆ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿ ಭಗವಂತನ ಕಡೆ ಮನಸ್ಸನ್ನು ಕೇಂದ್ರೀಕರಿಸುವುದು. ಹಾಗಾಗಿ ಉಪವಾಸ ವ್ರತದ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಬರಬಹುದಾದಂತಹ ದ್ವೇಷ, ಅಹಂಕಾರ, ಅಸೂಯೆ ಇಂತಹ ಭಾವನೆಗಳನ್ನು ನಾವು ನಿಯಂತ್ರಣ ಮಾಡಿ ಮನಸ್ಸನ್ನು ಭಗವಂತನ ಕಡೆ ಕೇಂದ್ರೀಕರಿಸಿ ಭಗವಂತನ ಧ್ಯಾನವನ್ನು ಮಾಡೋದು ಮುಖ್ಯವಾದ ಉದ್ದೇಶ. ಉಪವಾಸ ವ್ರತದ ಜೊತೆ ನೀವು ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಏಕಾದಶಿ ಮತ್ತು ಗುರುವಾರ ವಿಷ್ಣುವಿಗೆ ಬಹಳ ಶ್ರೇಷ್ಠವಾದ ದಿನ. ಅಧಿಕ ಮಾಸದ ಏಕಾದಶಿಯ ದಿನ ಅಥವಾ ಗುರುವಾರದಂದು ನೀವು ಸಾತ್ವಿಕ ಆಹಾರ ಸೇವನೆಯ ಮೂಲಕ ಅಥವಾ ಉಪವಾಸ ವ್ರತದ ಮೂಲಕ ವಿಷ್ಣುವಿನ ಆರಾಧನೆಯನ್ನು ಮಾಡಬಹುದು. ಇಷ್ಟೇ ಅಲ್ಲದೆ ನೀವು ಅಧಿಕ ಮಾಸದಲ್ಲಿ ಧ್ಯಾನವನ್ನು ಮಾಡಬಹುದು. ನೀವು ಬೆಳಿಗ್ಗೆ ಬೇಗ ಎದ್ದು ನಿಮ್ಮ ದಿನಚರಿಗಳನ್ನು ಮಾಡಿಕೊಂಡು ಸ್ನಾನ ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಕನಿಷ್ಠ ಒಂದು 10 ನಿಮಿಷ ನಿಮ್ಮ ಸಮಯವನ್ನು ನೋಡಿ ಕನಿಷ್ಠ 10 ನಿಮಿಷದಿಂದ ಅರ್ಧ ಗಂಟೆವರೆಗೆ ದೇವರ ನಾಮಸ್ಮರಣೆಯನ್ನು ಮಾಡಿ ಕಣ್ಣು ಮುಚ್ಚಿ ಕೇವಲ ನಿಮ್ಮ ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕರಿಸಿ ಧ್ಯಾನ ಮಾಡೋದು ಬಹಳ ಶ್ರೇಷ್ಠವಾಗಿದ್ದು ಈ ಧ್ಯಾನದ ಫಲ ನಿಮಗೆ ನಿರಂತರವಾಗಿ ಸಿಗುವಂಥದ್ದು. ನೀವು ಅಧಿಕ ಮಾಸದಲ್ಲಿ ಮಾತ್ರ ಅಂತಲ್ಲ, ಈ ಒಂದು ಆರಂಭ ಅಧಿಕ ಮಾಸದಲ್ಲಿ ಮಾಡಿದರೂ ಕೂಡ ಈ ಧ್ಯಾನವನ್ನು ನಿಮ್ಮ ಜೀವನ ಪರ್ಯಂತ ಮುಂದುವರಿಸಿಕೊಂಡು ಹೋಗ್ಬೋದು. ನಾನು ಅಧಿಕ ಮಾಸದಲ್ಲಿ ಆಚರಣೆ ಮಾಡಬಹುದಾದಂತಹ ಕೆಲವು ಸರಳವಾದ ಆಚರಣೆಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ದೇವರು ಯಾವತ್ತೂ ಕೂಡ ಎಷ್ಟು ಖರ್ಚು ಮಾಡಿ ಯಾವ ಸೇವೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡೋದಿಲ್ಲ. ದೇವರು ನೋಡೋದು ನಮ್ಮ ಅಂತರಂಗ ಶುದ್ಧಿಯನ್ನು, ನಮ್ಮ ಭಕ್ತಿಯನ್ನು. ನಾವು ಎಷ್ಟು ಅಂತರಂಗದಲ್ಲಿ ಶುದ್ಧವಾಗಿದ್ದೇವೆ, ನಾವು ಎಷ್ಟು ಭಕ್ತಿಯಿಂದ ಏನನ್ನು ಮಾಡಿದ್ದೇವೆ ಅನ್ನೋದು ದೇವ್ರಿಗೆ ಕಾಣೋದು. ಎಷ್ಟು ಖರ್ಚಾಗಿದೆ ಅನ್ನೋದು ದೇವರು ಯಾವತ್ತೂ ನೋಡಲ್ಲ. ಹಾಗಾಗಿ ನಾವು ನಮ್ಮ ದೈನಂದಿನ ಕೆಲಸಗಳ ಮಧ್ಯದಲ್ಲಿ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಎಲ್ಲ ಕೆಲಸಗಳನ್ನು ನಮ್ಮ ಕರ್ತವ್ಯವನ್ನು ಮಾಡಿಕೊಳ್ತಾ ನಮ್ಮ ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕರಿಸಲಿಕ್ಕೆ ಸಹಾಯವಾಗುವಂತಹ ಆಚರಣೆಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ಎಲ್ಲ ಆಚರಣೆಗಳನ್ನು ನೀವು ಅಧಿಕ ಮಾಸದಲ್ಲಿ ಮಾತ್ರ ಮಾಡಿ ಆನಂತರ ಕೈ ಬಿಡಬೇಡಿ. ಅಧಿಕ ಮಾಸ ಮುಗಿದ ನಂತರ ಕೂಡ ಮುಂದುವರಿಸಿಕೊಂಡು ಹೋಗಿ. ನೀವು ಜೀವನ ಪರ್ಯಂತ ಅಳವಡಿಸಿಕೊಂಡು ಹೋಗಬಹುದಾದಂತಹ ಆಚರಣೆಗಳು ಇವೆಲ್ಲ. ಇವುಗಳ ಪರಿಣಾಮ ಫಲ ಬಹಳ ದೊಡ್ಡದು. ನೀವು ಆಚರಿಸಿದಾಗಲೇ ಇದು ನಿಮಗೆ ಅರ್ಥ ಆಗೋದು. ಹಾಗಾಗಿ ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಿ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಅಧಿಕ ಮಾಸದಲ್ಲಿ ಏನೇನು ಮಾಡಬೇಕು ಅನ್ನೋ ಬಗ್ಗೆ ಸರಳವಾದ ವಿಧಾನಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನಿಮಗೆಲ್ಲ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ನಿಮಗಿದು ಪ್ರಯೋಜನ ಆದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಅಷ್ಟೇ ಅಲ್ಲದೆ ಬೇರೆ ಯಾವುದೇ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತಾದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮತ್ತೊಂದು ಉತ್ತಮವಾದ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಸ್ಫೂರ್ತಿ. ಧನ್ಯವಾದಗಳು. ಓಂ ನಮೋ ಭಗವತೆ ವಾಸುದೇವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ.